ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಲೋಕವೆಲ್ಲವೂ ಚಿತ್ರವಿಂದ್ರ ಜಾಲದ ಕೃತ್ಯ ಸಾಕೆನದೆ ಬೇಡನೆದೆ ನೋಡು ನೀನದನು ತಾಕಿಸದಿರಂತರಾತ್ಮಂಗ ವಿಚಿತ್ರವನು ಹಾಕು ವೇಷವ ನೀನು ಮಂಕುತಿಮ್ಮ. 751ನೇ ಕಗ್ಗ ಇದು. ಲೋಕವೆಲ್ಲವೂ ಚಿತ್ರವು, ಇಡೀ ಲೋಕ ಒಂದು ಚಿತ್ರ, ಇಂದ್ರಜಾಲದ ಕೃತ್ಯ, ಮ್ಯಾಜಿಕ್ ಈ ಜಗತ್ತು. ಈ ಎರಡನೇ ಸಾಲು ತುಂಬ ಮುಖ್ಯವಾಗಿದೆ. ಸಾಕೆನದೆ ಬೇಕೆನದೆ ನೋಡು ನೀನದನು. ಸಾಕಪ್ಪ ಇಲ್ಲಿ ಬದುಕಿದ್ದು ಯಾರು ಬದುಕ್ತಾರೆ ಅಂದ್ಬಿಟ್ರೆ ಜಗತ್ತು ನೀರಸವಾಗಿ ಹೋಗುತ್ತೆ, ಕಲರ್ಲೆಸ್ ಆಗಿ ಹೋಗುತ್ತೆ, ಬದುಕೇ ಕಲರ್ಲೆಸ್ ಆಗೋಗುತ್ತೆ, ಹೊರೆ ಆಗಿ ಹೋಗುತ್ತೆ. ಹಾಗಾಗಿ ಸಾಕು ಅನ್ನೋ ಹಾಗಿಲ್ಲ. ಸಾಕೆನದೆ ಬೇಕೆನದೆ, ಅದು ಬೇಕು ಇದು ಬೇಕು ಮತ್ತೊಂದು ಬೇಕು ಅಂತ ಅಂದ್ಬಿಟ್ರೆ, ಈ ಹಿಂದೆನೂ ಹೇಳ್ದಂಗೆ 7.5 ಕೊಪ್ಪರಿಗೆ ಚಿನ್ನ ಸಿಕ್ಕಿದ ಕ್ಷೌರಿಕನ ಕತೆ ಹೇಳಿದ್ನಲ್ಲ, ಆ ಅರ್ಧ ಕೊಪ್ಪರಿಗೆ ಚಿನ್ನ ತುಂಬಿಸೋದಕ್ಕೆ ಅವನು ಎಲ್ಲ ಸುಖ ಸಂತೋಷ ಎಲ್ಲ ಬಲಿ ಕೊಟ್ಬಿಟ್ಟ. ಹಾಗೆ ಮಾಡಬೇಕಾಗತ್ತೆ ಬೇಕು ಬೇಕು ಅನ್ನೋದಾದರೆ. ಒಟ್ಟಿನಲ್ಲಿ ಸುಖ ಸಂತೋಷ ನೆಮ್ಮದಿ ಸಾಕು ಒಂದು ಕಡೆನೂ ಇಲ್ಲ, ಬೇಕು ಒಂದಿದ ಕಡೆನೂ ಇಲ್ಲ. ಹಾಗಾಗಿ ಸಾಕೆನದೆ ಬೇಕೆನದೆ ನೋಡು ನೀನದನ್ನು. ಅದನ್ನ ನೋಡು. ಹೇಗೆ ನೋಡಬೇಕು? ತಾಕಿಸದಿರ್ ಅಂತರಾತ್ಮವನ್ನು. ಆ ವಿಚಿತ್ರಕ್ಕೆ ನಮ್ಮ ಅಂತರಾತ್ಮವನ್ನು ತಾಗಿಸದೆ, ನಾವು ಇನ್ವಾಲ್ವ್ ಆಗಿ ನಮ್ಮ ಮನಸ್ಥಿತಿಯನ್ನು, ನಮ್ಮ ಮೆಂಟಲ್ ಪೀಸ್ನ ಬಲಿ ಕೊಡದ ಹಾಗೆ ನೋಡು. ಹಾಕು ವೇಷವ ನೀನು. ಇಲ್ಲಿ ಹಾಕು ವೇಷವ ಅಂತ ಅಂದರೆ ನಾಟಕ ಮಾಡು, ಕೃತ್ರಿಮ ಮಾಡು ಅಂತ ಅರ್ಥ ಅಲ್ಲ. ನಾವು ಯಾವುದಾದ್ರೂ ಒಂದರ ಒಳ ಹೊಕ್ಕಾಗ ಪೂರ್ತಿಯಾಗಿ ಅದರಲ್ಲಿ ಇನ್ವಾಲ್ವ್ ಆಗು. ಬಟ್ ಯಾವಾಗ ಅಲ್ಲಿಂದ ಹೊರಗೆ ಬರ್ತೀಯಾ ಆವಾಗ ಒಬ್ಬ ಥರ್ಡ್ ಪಾರ್ಟಿ ವ್ಯೂನ ನೋಡೋದಕ್ಕೆ ಸಾಧ್ಯವಾಗುವಂತಹ ಶಕ್ತಿಯನ್ನು ಬೆಳೆಸ್ಕೋ ಅನ್ನೋದು. ಈಗ ಇಲ್ಲಿ ನಾನೊಬ್ಬಳು ಹೆಂಡತಿಯ ಪಾತ್ರ ಮಾಡ್ತಾ ಇದ್ದೀನಿ, ನಾನೊಬ್ಬಳ ಮಗಳು, ಒಬ್ಬ ಸೊಸೆ. ಈ ಪಾತ್ರಗಳಲ್ಲಿ ಇರುವಾಗ ಅತ್ಯಂತ ತಾದಾತ್ಮ್ಯದಿಂದ ಆ ಜವಾಬ್ದಾರಿ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕು. ನನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸಬೇಕು, ಅತ್ತೆ ಮಾವಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಗಂಡನ್ನು ಸರಿಯಾಗಿ ನೋಡ್ಕೋಬೇಕು, ಅದೆಲ್ಲ ಪಾತ್ರವನ್ನು ಮಾಡಬೇಕು. ಬಟ್ ಅದರಿಂದ ಹೊರ ನಿಂತು ಇದು ಸರಿನಾ ತಪ್ಪ ಅಂತ ನೋಡುವಂತಹ ಥರ್ಡ್ ಐ ಶಕ್ತಿಯನ್ನು ನಾನು ಬೆಳೆಸ್ಕೋಬೇಕು. ಮೂರನೆಯವರಾಗಿ ನಿಂತು ಇಡೀ ಸೀನನ್ನು ಹೊರಗಿನಿಂದ ನೋಡುವಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು ಅನ್ನೋ ಅರ್ಥದಲ್ಲಿ ಹಾಕು ವೇಷವ ನೀನು ಅಂತ ಹೇಳ್ತಾರೆ. ಆಮೇಲೆ ಸಂಸ್ಕೃತದಲ್ಲೊಂದು ಮಾತಿದೆ, ಪದ್ಮಪತ್ರಮಿವಾಂಬಸಿ ಅಂತ. ಅಂದರೆ ತಾವರೆ ಎಲೆಯ ಮೇಲಿರೋ ನೀರಿನ ಹಾಗೆ ಇರಬೇಕಂತೇನು. ಅಂದರೆ ನೀರಿನ ಮೇಲೆ ಇರ್ತೀವಿ, ನೀರಿನ ಒಳಗೆ ಇರ್ತೀವಿ, ಆದರೆ ಅದು ನೀರಿನಲ್ಲಿರಲ್ಲ, ಎಲೆಗೆ ಅಂಟ್ಕೊಂಡಿರಲ್ಲ, ಎಲೆಯ ಮೇಲೆ ಇರುತ್ತೆ. ನೀವು ನೋಡಿರ್ಬೋದು ತಾವರೆ ಎಲೆಯ ಮೇಲೆ ಒಂಥರ ಮುತ್ತಿನ ಮಣಿ ಥರ ನೀರಿನ ಹನಿಗಳು ಓಡಾಡ್ತಾ ಇರುತ್ತವೆ. ಅವು ಎಲೆಯನ್ನು ಒದ್ದೆ ಮಾಡೋದಿಲ್ಲ, ತಾನೂ ಉಳಿದ ನೀರಿಗೆ ಸೇರೋದಿಲ್ಲ. ಹಾಗೆ ಎಲ್ಲರೊಳಗೆ ಇದ್ದು ಆ ಸುಖವನ್ನು, ಆ ಸಂತೋಷವನ್ನು, ಈ ಲೋಕ ಏನೋ ಇದು ಇಲ್ಲಿ ಇದ್ಬಿಟ್ಟು ಬಾ ಅಂತ ನಿರಾಶಾದಾಯಕವಾದ ಮಾತು ಹೇಳಿಲ್ಲ ಇಲ್ಲಿ ಕಗ್ಗದಲ್ಲಿ. ಲೋಕವೆಲ್ಲವೂ ಚಿತ್ರ, ಇಂದ್ರಜಾಲದ ಕೃತ್ಯ ಅಂತ ಹೇಳ್ತಾರೆ. ಇದೊಂದು ಮ್ಯಾಜಿಕ್ಕು, ಬಣ್ಣದ ಚಿತ್ರ ಇದೊಂದು. ನೋಡು ಅದನ್ನ. ಹೇಗೆ ನೋಡಬೇಕು? ಸಾಕೆನದೆ ಬೇಕೆನದೆ. ಸಾಕಿದ್ಲತ್ಲಾಗೆ ಅಂತಲೂ ಅನ್ನಬಾರ್ದು, ಇನ್ನೂ ಬೇಕು ಅಂತಲೂ ಅನ್ನಬಾರ್ದು. ಆ ಸಮಸ್ಥಿತಿಯಲ್ಲಿ ನಮ್ಮ ಅಂತರಾತ್ಮವನ್ನು ತೀರ ಇನ್ವಾಲ್ವ್ ಆಗದೆ, ಈಗ ನಾವು ನಾಟಕಗಳಲ್ಲಿ ಸೀರಿಯಲಲ್ಲಿ ಆ್ಯಕ್ಷನ್ ಅಂದಾಗ ನಾನು ಇನ್ನೊಂದು ಪಾತ್ರವಾಗಿ ಬದಲಾಗ್ತೀನಿ. ಆ ಪಾತ್ರ ನಾನಲ್ಲ. ನಾನು ಯಾವುದೋ ಒಳ್ಳೆಯ ಪಾತ್ರದಷ್ಟು ಒಳ್ಳೆಯವಳು ಅಲ್ಲ, ಇನ್ನೊಂದು ಯಾವುದೋ ಕೆಟ್ಟ ಪಾತ್ರದಷ್ಟು ಕೆಟ್ಟವಳು ಅಲ್ಲ. ಆ ಪಾತ್ರವೇ ನಾನಲ್ಲ. ಆದರೆ ಆ್ಯಕ್ಷನ್ ಅಂದಾಗಿನಿಂದ ಕಟ್ ಅನ್ನುವವರೆಗೆ ಅವಳು ಅನುಭವಿಸುವ ಎಲ್ಲ ದುಃಖವನ್ನು, ನೋವನ್ನು, ಸಿಟ್ಟನ್ನು, ಸೆಡವನ್ನು, ಕುತಂತ್ರವನ್ನು ಪ್ರತಿಯೊಂದನ್ನು ನಾನು ಅನುಭವಿಸ್ತೀನಿ. ಯಾವಾಗ ಕಟ್ ಅಂತಾರೆ ಡೈರೆಕ್ಟ್ರು, ಆವಾಗ ಅಲ್ಲಿಂದ ಹೊರಗೆ ಬಂದು ನಾನಾಗ್ತೀನಿ. ಈ ಶಕ್ತಿಯನ್ನು ನಾವು ದಿನನಿತ್ಯದ ಜೀವನದಲ್ಲಿ ರೂಢಿಸ್ಕೋಬೇಕು. ಆ ಅರ್ಥದಲ್ಲಿ ಅವರು ಹಾಕು ವೇಷವ ನೀನು ಅಂತ ಹೇಳ್ತಾರೆ. ನಾನು ಆಫೀಸಿಗೆ ಹೋದ ತಕ್ಷಣ ನಾನು ಅಲ್ಲಿ ಒಬ್ಬ ಎಂಪ್ಲಾಯಿ. ಆ ಆಫೀಸಿನ ರೂಲ್ಸು ರೆಗ್ಯುಲೇಷನ್ಸ್ ಏನೇನಿದೆ, ನನ್ನ ಡೆಡ್ಲೈನ್ಸ್ ಏನೇನಿದೆ, ನನ್ನ ಕರ್ತವ್ಯ ಏನೇನಿದೆ ಅದನ್ನೆಲ್ಲ ಮಾಡ್ತೀನಿ. ಲಾಗ್ ಆಫ್ ಆಗಿ ಹೊರಗೆ ಬಂದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ ಸ್ವತ್ತು, ಅವ್ರ ಜೊತೆ ಹೇಗಿರಬೇಕು ಹಾಗಿರ್ತೀನಿ. ಮುಗಿಸ್ಕೊಂಡು ನಾನು ಮನೆಗೆ ಹೋದ ತಕ್ಷಣ ನನ್ನ ಗಂಡ ಮಕ್ಕಳ ಸ್ವತ್ತು, ಅವರು ಹೇಗೆ ಬಯಸ್ತಾರೆ ನನ್ನನ್ನು, ಅವರ ಸಂತೋಷಕ್ಕೆ ನಾನು ಹೇಗೆ ಇರಬೇಕು ಆ ಥರ ನಾನಿರಬೇಕು ಅಂತ. ಪ್ರತಿಯೊಂದು ಜಾಗದಲ್ಲೂ ನಮ್ಮ ಬೇರೆ ಬೇರೆ ಬಿಹೇವಿಯರ್ ಇರುತ್ತೆ. ಆಯಾ ಥರನೇ ನಾವು ಇದ್ದರೆ ಬದುಕು ಸುಂದರವಾಗಿರುತ್ತೆ.
ತಾಕಿಸದಿರ್ ಅಂತರಾತ್ಮಂಗೆ ಆ ವಿಚಿತ್ರವನ್ನು, ಈ ಬದುಕಿನ ಚಿತ್ರ ಮಾಯಾಜಾಲ ಎಲ್ಲ ಅದ್ರ ಪಾಡ್ಗಿರಲಿ, ಎಂಜಾಯ್. ಆದರೆ ಅದನ್ನು ಮೂರನೆಯವರ ದೃಷ್ಟಿಯಿಂದ ನೋಡುವಂಥ ತಾದಾತ್ಮ್ಯವನ್ನು ನಾವು ಕಲಿಬೇಕು. ಕಷ್ಟ ಇರಬಹುದು, ಆದರೆ ಅಸಾಧ್ಯ ಅಂತೂ ಅಲ್ಲ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.